ಫ್ರೆಂಡ್ಸ್, ಇವತ್ತು ನಾನು ಹಸಿ ಮಾವಿನಕಾಯಿ ಕೋಸಂಬರಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಾವಿನಕಾಯನ್ನು ಸರಿಯಾಗಿ ತೊಳೆದು ಹೆರೆದಿಟ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಕಡಲೆಬೇಳೆಯನ್ನು ನೆನೆಸಿ ಈ ಥರ ಸೋಸಿಟ್ಕೊಂಡಿದ್ದೇನೆ. ಈಗ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಸ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಾಗೂ ಅರಿಶಿನ ಪುಡಿ ಸರಿಯಾಗಿ ಕಲಿಸ್ಬೇಕು. ಫ್ರೆಂಡ್ಸ್, ಈಗ ಹೆರೆದು ಇಟ್ಕೊಂಡಿರುವಂಥ ಮಾವಿನಕಾಯಿನ ಇದರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸರಿಯಾಗಿ ಇದನ್ನು ಹುರ್ಕೋಬೇಕು ಒಂದು ನಿಮಿಷ. ಫ್ರೆಂಡ್ಸ್, ಈಗ ಒಂದು ನಿಮಿಷ ಸರಿಯಾಗಿ ನಾನು ಮಾವಿನಕಾಯಿ ಹುರ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ತಾ ಇದ್ದೀನಿ. ಒಗ್ಗರಣೆ ಆರಿದ ಮೇಲೆ ಕಡಲೆಬೇಳೆಯನ್ನು ಹಾಕಬೇಕು ಇದರಲ್ಲಿ. ಫ್ರೆಂಡ್ಸ್, ಒಗ್ಗರಣೆ ಆರಿದೆ. ಇದಕ್ಕೆ ನಾನು ಕಡಲೆಬೇಳೆಯನ್ನು ಈ ಥರ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದರಲ್ಲಿ ಸೌತೆಕಾಯಿ ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಸರಿಯಾಗಿ ಕಲಿಸ್ಕೊಳ್ಬೇಕು. ಫ್ರೆಂಡ್ಸ್, ಇದರಲ್ಲಿ 1 ಟೇಬಲ್ ಸ್ಪೂನ್ ಪುಟಾಣಿ ಪೌಡ್ರ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಮಾವಿನಕಾಯಿ ಮತ್ತು ಕಡಲೆಬೇಳೆ ಕೋಸಂಬರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.